ಮುಖ್ಯಮಂತ್ರಿ ಆದ ತಕ್ಷಣ ಇಮಿಡಿಯೇಟ್ ಒಂದು ವಾರದಲ್ಲಿ ಮಂತ್ರಿಮಂಡಲ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. 2 ತಿಂಗಳಾದ್ರೂ ಮಾಡಲಿಲ್ಲ. ಈಗ ನಾನು ಕೂಡ ಮೊನ್ನೆ ಮಾಧ್ಯಮದಲ್ಲಿ ನಾನು ಕೂಡ ಹೇಳಿದೆ, ಇದು ಪೇಮೆಂಟ್ ತಗೊಂಡ್ ಮಾಡಿರುವಂತ ಕ್ಯಾಬಿನೆಟ್, ಇದು ಭ್ರಷ್ಟಾಚಾರಿಗಳನ್ನೆಲ್ಲ ಮತ್ತೆ ತಗೊಂಡಿದ್ದಾರೆ. ನಾಗೇಂದ್ರನ್ ಮೇಲೆ ಇನ್ನೂ ಕೇಸ್ ಇದೆ, ಅದು ತಗೊಂಡಿದ್ದಾರೆ. ಇವೆಲ್ಲವನ್ನ ಹೇಳಿದ್ದೆ. ಆಗ ಕಾಂಗ್ರೆಸ್ ಅವರು ಸಾಕ್ಷಿ ಕೊಡಿ ಅಂತ ನಮ್ಮನ್ನ ಕೇಳ್ತಾ ಇದ್ರು. ಈಗ ತಿಮ್ಮಾಪುರೆ ಅವರು ಮತ್ತು ನಂಜಯ್ಯನ್ ಮಠ ಅವರು ಮಾತಾಡಿರುವಂತ ಆಡಿಯೋ ರಿಲೀಸ್ ಮಾಡಿದ್ದೀನಿ. ನಿನ್ನೆ ನಾನು ಅದನ್ನ ರಿಲೀಸ್ ಮಾಡಿದ್ದೀನಿ. ನಾನು ಎಲ್ಲ ಮಾಧ್ಯಮಕ್ಕೂ ನಾನೇ ಕೊಟ್ಟಿದ್ದೀನಿ, ರಿಲೀಸ್ ಮಾಡಿದ್ದೀನಿ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ನಂಜಯ್ಯನ್ ಮಠ ಮಾತಾಡಿರೋದು ನಿಜ ಅಂತಾನು ನಂಜಯ್ಯನ್ ಮಠ ಒಪ್ಕೊಂಡಿದ್ದಾರೆ. ಈಗ ಅದು ಕಾಂಗ್ರೆಸ್ ಅವರು ಈಗಲಾದ್ರೂ ಅರ್ಥ ಮಾಡ್ಕೊಂಡು, ಕಾಂಗ್ರೆಸ್ ಪಾರ್ಟಿಯ ಮಂತ್ರಿಗಳು, ಮಾಜಿ ಮಂತ್ರಿಗಳು, MLAಗಳು ಸುಮಾರು 20-30ಕ್ಕೂ ಹೆಚ್ಚು MLAಗಳು ಈಗಾಗಲೇ ರಾಜೀನಾಮೆ ಕೊಡುವಂತದ್ದು ಅದೊಂದು ನಾಟಕನೂ ಆಗಿದೆ. ಮತ್ತೆ ರಾಜೀನಾಮೆ ವಾಪಸ್ ತಗೊಳ್ಳೋ ನಾಟಕನೂ ಆಗಿದೆ. ಮತ್ತೆ ಮುಖ್ಯಮಂತ್ರಿ ಸುರ್ಜೇವಾಲಾ ಯಾವ ಪರಿಸ್ಥಿತಿ, ಕಾಂಗ್ರೆಸ್ಗೆ ಯಾವ ಹೀನಾಯ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂದ್ರೆ, MLAಗಳು ಹುಡ್ಕೊಂಡು ಮುಖ್ಯಮಂತ್ರಿನ ಸುರ್ಜೇವಾಲಾನ ಭೇಟಿ ಮಾಡಕ್ಕೆ ಡೆಲ್ಲಿಗೆ ಹೋಗ್ಬೇಕಾಯ್ತು. ಮುಖ್ಯಮಂತ್ರಿ ಮನೆಗೆ ಅದು ಬಿಟ್ಬಿಟ್ಟು ಇವರೇ ಎಲ್ಲರ ಮನೆ ಹೋಗಿ ಅವರ ಪಾದ ತೊಳಿತಾ ಇದ್ದಾರೆ, MLAಗಳ ಪಾದಗಳನ್ನ ತೊಳಿತಾ ಇದ್ದಾರೆ. ಇದಕ್ಕಿಂತ ನಾಚಿಗೇಡಿನ ಕೆಲಸ ಏನೂ ಇಲ್ಲ. ಅಂದ್ರೆ ಎಲ್ಲ ಇವತ್ತು MLAಗಳು ಕೂಡ ದುಡ್ಡು ತಗೊಂಡು ಮಂತ್ರಿ ಮಾಡಿದ್ದಾರೆ ಅಂತ ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ. ಜಯಚಂದ್ರ ಅವರಂತೂ ಇವರು ಮಾಡಿರೋ ಮಂತ್ರಿಗಳು ಮಕ್ಕ ಇಟ್ಕೊಂಡು ನಾವ್ ಹೆಂಗೆ ಏರಿಯಾದಲ್ಲಿ ಹೋಗಿ ಮಕ್ಕ ತೋರ್ಸೋದು ನಮ್ಮ ಮಾತನ್ನು ಹೇಳ್ತಾ ಇದ್ದಾರೆ. ಅದರಿಂದ ಈ ಮಂತ್ರಿಮಂಡಲ ಏನಾಗಿದೆ, ಇದು ಪೇಮೆಂಟ್ ಗಿರಾಕಿಗಳ ಮಂತ್ರಿಮಂಡಲ ಇದು. ಇದರಿಂದ ರಾಜ್ಯದ ಒಳಿತಾಗಲ್ಲ. ಈಗ ಅವರೆಲ್ಲ ಪೇಮೆಂಟ್ ಕೊಟ್ಮೇಲೆ ಇನ್ನು ಜನಗಳ ಹತ್ರ ಬಡ್ಡಿ ಸಮೇತ ವಸೂಲು ಮಾಡ್ತಾರೆ. ಜನಗಳು ಇನ್ಮೇಲೆ ಲಂಚದ ಪ್ರಮಾಣ ಈಗಾಗಲೇ 60% ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ 60% ಲಂಚದ ಸರ್ಕಾರ ಅಂತ ಈಗ ಜಗಜ್ಜಾಹೀರಾತ ಇದೆ. ಈ ಪೇಮೆಂಟ್ ಆದ್ಮೇಲೆ 80%ಗೆ ಲಂಚಕ್ಕೆ ಹೋಗ್ಬೋದು ಅನ್ನೋದು ಕಾಣ್ ಬರ್ತಾ ಇದೆ. ಅದರಿಂದ ಪ್ರತಿಯೊಬ್ರು ಕಾಂಗ್ರೆಸ್ಸಿನ ಯಾವುದೇ ಕಾರ್ಯಕರ್ತರು ಕೇಳಿ, HK ಪಾಟೀಲ್ನೇ ಯಾಕೆ ಮಾಡಿಲ್ಲ ಅಂತಾನೆ ಕೇಳ್ತಾರೆ. ಎಲ್ಲ ಬಹಳಷ್ಟು MLAಗಳ ಹೆಸರುಗಳು ಕೂಡ ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ದುಡ್ಡಿನ ಕಾಂಚಾಣ ಇಲ್ಲದೆ ದೆಹಲಿಯ ಕಾಂಗ್ರೆಸ್ಸಿನ ಆಫೀಸನ್ನ ಕದಾ ತಟ್ಟಕ್ಕೂ ಆಗಲ್ಲ. ಕದಾ ತಟ್ಟಬೇಕಾದ್ರೂ ನೀವು ಅಲ್ಲಿ ಲಂಚ ಕೊಡಬೇಕು. ಇಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಒಳಗೆ ಎಂಟ್ರಿನೇ ಇಲ್ಲ, ಮಾತುಕತೆ ಆಮೇಲೆ. ಆ ಪರಿಸ್ಥಿತಿ ಇರುವಂತದ್ದು. ಇವತ್ತು ಒಂದು ಕರ್ನಾಟಕದಲ್ಲಿರುವ ಕಾಂಗ್ರೆಸ್ಸಿನ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ ಅನ್ನೋದು ಜಗಜ್ಜಾಹೀರಾತ.